ಬೆಳಗಾವಿಯಲ್ಲಿ ಕಾರ್ಗಿಲ್ ಮತ್ತು ಆಪರೇಷನ್ ಸಿಂಧೂರ ವಿಜಯೋತ್ಸವ ಆಚರಣೆ ಮಾಡಲಾಗಿದೆ. ಬೆಳಗಾವಿ ನಗರದ ಧರ್ಮನಾಥ ಭವನದಲ್ಲಿ ವಿಜಯೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು, ಮಾಜಿ ಸೈನಿಕರ ಸಂಘಟನೆಗಳ ಮಹಾ ಒಕ್ಕೂಟ ಆಶ್ರಯದಲ್ಲಿ ಕಾರ್ಗಿಲ್ ವಿಜಯೋತ್ಸವ ನಡೆದಿದೆ. ಕಾರ್ಗಿಲ್ ಯುದ್ಧದಲ್ಲಿ ಮಡಿದ ಯೋಧರಿಗೆ ಗಣ್ಯರಿಂದ ಗೌರವ ಸಮರ್ಪಣೆ ಮಾಡಲಾಗಿದೆ. ಇದೇ ವೇಳೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಕಳೆದುಕೊಂಡ ಯೋಧನಿಗೆ ಸೈನಿಕ ರತ್ನ ಪ್ರಶಸ್ತಿ ಪುರಸ್ಕಾರ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ಖ್ಯಾತ ವಾಗ್ಮಿ ಹಾರಿಕ ಮಂಜುನಾಥ್, ಮಾಜಿ ಶಾಸಕ ಸಂಜಯ್ ಪಾಟೀಲ್ ಸೇರಿ ಮಾಜಿ ಸೈನಿಕರು ಕುಟುಂಬಸ್ಥರು ಭಾಗಿಯಾಗಿದ್ದರು. ಸೌಭಾಗ್ಯ ಲಕ್ಷ್ಮಿ ಶುಗರ್ಸ್ ಮಾರ್ಗದರ್ಶಕರು ಆದ ಸಂತೋಷ ಜಾರಕಿಹೊಳಿ ಅವರ ಶ್ರೇಷ್ಠ ಫೌಂಡೇಶನ್ ವತಿಯಿಂದ ಅನ್ನದಾಸೋಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಪ್ರತಿ ಶನಿವಾರ ಶ್ರೇಷ್ಠ ಫೌಂಡೇಶನ್ ವತಿಯಿಂದ ವಿವಿಧ ಕಡೆಯಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಸಂತೋಷ ಜಾರಕಿಹೊಳಿ ಅವರು ಹಮ್ಮಿಕೊಂಡಿದ್ದು, ಈ ಶನಿವಾರ ಗೋಕಾಕ ತಾಲೂಕಿನ ಕೊಡಚಿನಮಲ್ಕಿ ಗ್ರಾಮದ ಶ್ರೀ ಲಕ್ಷ್ಮೀದೇವಿ ದೇವಸ್ಥಾನದ ಆವರಣದಲ್ಲಿ ಅನ್ನ ಸಂತರ್ಪಣೆ ಹಮ್ಮಿಕೊಂಡಿದ್ರು. ಸೌಭಾಗ್ಯ ಲಕ್ಷ್ಮಿ ಶುಗರ್ಸ್ ಮಾರ್ಗದರ್ಶಕರು ಆದ ಸಂತೋಷ ಜಾರಕಿಹೊಳಿ ಅವರ ಶ್ರೇಷ್ಠ ಫೌಂಡೇಶನ್ ವತಿಯಿಂದ ಅನ್ನ ಸಂತರ್ಪಣೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಮುಖಂಡರು ಆದ ಡಾಕ್ಟರ್ ಬಿಎಸ್ ಕುಂಡೂರ, ಸಿದ್ದಣ್ಣ ಮಾಣಗಾವಿ, ಬಸಲಿಂಗಪ್ಪ ಅಂಕಲಗಿ, ಬಸವಣ್ಣಿ ಜರಳಿ, ಮಲ್ಲಪ್ಪ ರವರಂಗಿ, ಯಲ್ಲಪ್ಪ ಕಳ್ಳಿಬದಿ, ಸತ್ಯನಾಯಕ ನಾಯ್ಕ, ಬಸವರಾಜ್ ಜರಳಿ, ಬಾಳಯ್ಯ ನಾಯ್ಕ, ರಾಮಚಂದ್ರ ಪಾಟೀಲ, ನಿರುಪಾದ ನಾಯಿಕ ಹಾಗೂ ಗ್ರಾಮದ ಗುರು ಹಿರಿಯರು ಉಪಸ್ಥಿತರಿದ್ದರು. ಚುಮು ಚಳಿಯ ಮಧ್ಯೆ ಚಿಕ್ಕ ಮಳೆ ಹಿನ್ನೆಲೆ ಪ್ರವಾಸಿಗರ ಪಾಲಿಗೆ ನಾಗರಹೊಳೆ ಬಂಡೀಪುರ ಅಭಯಾರಣ್ಯ ಅಕ್ಷರಶಃ ಸ್ವರ್ಗವಾಗಿದೆ. ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಾ ಇರುವ ನಾಗರಹೊಳೆ ಹಾಗೂ ಬಂಡೀಪುರ ಅಭಯಾರಣ್ಯಗಳು ಪ್ರವಾಸಿಗರನ್ನ ಕೈಬೀಸಿ ಕರೀತಾ ಇದೆ. ಪ್ರಾಕೃತಿಕ ಸೌಂದರ್ಯ ಜೊತೆಗೆ ಹುಲಿ, ಒಂಟಿ ಸಲಗ, ಜಿಂಕೆ, ಕಾಡು ಕೋಣಗಳು, ಕಾಡು ಪ್ರಾಣಿಗಳ ಕಲರವವೂ ಕಣ್ಮನೆ ಸೆಳೀತಾ ಇದೆ. ಕಾಡು ಪ್ರಾಣಿಗಳನ್ನ ನೋಡಿ ಸಫಾರಿಗೆ ಹೋಗುವ ಜನ ದಿಲ್ ಖುಷಿಯಾಗಿದ್ದಾರೆ. ಭರ್ತಿ ಹಂತಕ್ಕೆ ತಲುಪಿದ ಬಸವಸಾಗರ ಜಲಾಶಯ ಜನ ಮನ ಸೆಳೀತಾ ಇದೆ. 492.25 ಮೀಟರ್ ಎತ್ತರದ ಜಲಾಶಯದಲ್ಲಿ 491.68 ಮೀಟರ್ ನೀರು ತುಂಬಿದೆ. ಬಸವಸಾಗರ ಜಲಾಶಯಕ್ಕೆ 45,000 ಕ್ಯೂಸೆಕ್ ಒಳ ಹರಿವು ಇದ್ದು 10 ಗೇಟ್ಗಳಿಂದ 40,080 ಕ್ಯೂಸೆಕ್ ನೀರು ಕೃಷ್ಣಾ ನದಿಗೆ ಹೊರಹರಿವು ಆಗ್ತಾ ಇದೆ. ಸದ್ಯಕ್ಕೆ ಭರ್ತಿ ಹಂತಕ್ಕೆ ತಲುಪಿದ ಬಸವಸಾಗರ ಜಲಾಶಯದ 33 ಟಿಎಂಸಿಯಲ್ಲಿ 31 ಟಿಎಂಸಿ ನೀರು ಸಂಗ್ರಹವಾಗಿದೆ. ಹೀಗಾಗಿ ಕೃಷ್ಣಾ ನದಿ ಪಾತ್ರದಲ್ಲಿ ಹೈ ಅಲರ್ಟ್ ಸಂದೇಶ ರವಾನೆಯಾಗಿದೆ. ಮಲೆನಾಡಲ್ಲಿ ಮಳೆ ಅಬ್ಬರ ಮುಂದುವರೆದಿದೆ. ಬೆಳ್ಳಂಬೆಳಗ್ಗೆಯಿಂದಲೂ ಭಾರೀ ಗಾಳಿಯೊಂದಿಗೆ ಧಾರಾಕಾರ ಮಳೆ ಸುರಿದಿದೆ. ಕೊಟ್ಟಿಗೆಹಾರ, ಚಾರ್ಮಡಿ ಘಾಟ್, ಬಣಕಲ್, ಬಾಳೂರು ಸುತ್ತಮುತ್ತ ಭಾರೀ ಮಳೆಯಾಗಿದ್ದು, ಧಾರಾಕಾರ ಮಳೆಯಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ. ನಿರಂತರ ಮಳೆಯಿಂದ ಗಿಡದಲ್ಲಿ ಕಾಫಿ ಕೊಳಿತಾ ಇರುವ ಕಾಫಿ ಕಂಡು ಮಲೆನಾಡಿಗರಲ್ಲಿ ಆತಂಕ ಶುರುವಾಗಿದೆ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನಲ್ಲಿ ಕಾಫಿ ಕೊಳೆಯುವ ಪ್ರಮಾಣ ಹೆಚ್ಚಾಗಿದೆ. ನಿದ್ದೆ ಇಲ್ಲ, ಊಟ ಇಲ್ಲ, ಮನೆ ಮಠ ಬಿಟ್ಟು ಗೊಬ್ಬರಕ್ಕಾಗಿ ರೈತರು ಪರದಾಟ ಪಡುವ ಪರಿಸ್ಥಿತಿ ಎದುರಾಗಿದೆ. ರಸ್ತೆಯಲ್ಲೇ ವಿಶ್ರಾಂತಿ, ರಸ್ತೆಯಲ್ಲೇ ಊಟ ಮಾಡುವ ಸ್ಥಿತಿ ಬಂದಿದೆ. ನಗರದಲ್ಲಿ ಯೂರಿಯಾ ಗೊಬ್ಬರಕ್ಕಾಗಿ ರೈತರ ದಯನೀಯ ಸ್ಥಿತಿ ಮುಂದುವರೆದಿದೆ. ಗದಗ ನಗರದ ನಾಮಜೋಶಿ ರಸ್ತೆಯಲ್ಲಿನ ಗೊಬ್ಬರದ ಅಂಗಡಿ ಎದುರು ನಸುಕಿನಿಂದಲೇ ಸರತಿ ಸಾಲಲ್ಲಿ ಅನ್ನದಾತರು ನಿಂತಿದ್ದಾರೆ. ಮಕ್ಕಳು, ಮಹಿಳೆಯರು ಸೇರಿದಂತೆ ಇಡೀ ರೈತ ಕುಟುಂಬಗಳು ಸರತಿ ಸಾಲಲ್ಲಿ ಕ್ಯೂ ನಿಲ್ತಾ ಇದ್ದು, ಮಕ್ಕಳನ್ನ ಶಾಲೆ ಬಿಡಿಸಿ ಕ್ಯೂನಲ್ಲಿ ನಿಲ್ಲಿಸಿ ಗೊಬ್ಬರ ಪಡೆಯುವ ಅನಿವಾರ್ಯತೆ ಎದುರಾಗಿದೆ. ಯೂರಿಯಾ ಗೊಬ್ಬರ ಸಮರ್ಪಕ ಪೂರೈಕೆ ಬಗ್ಗೆ ತಲೆಕೆಡಿಸಿಕೊಳ್ಳದ ಕೃಷಿ ಇಲಾಖಾ ಅಧಿಕಾರಿಗಳ ವಿರುದ್ಧ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಶಾಲೆಯಲ್ಲಿ ಮುಖ್ಯ ಶಿಕ್ಷಕನಾಗಿ ಕಾರ್ಯನಿರ್ವಹಿಸುವ ನಿಂಗಪ್ಪನನ್ನ ಎಣ್ಣೆ ಮೇಷ್ಟ್ರು ಅಂತಾನೆ ಜನ ಕರೀತಾರೆ. ಜಿಲ್ಲೆಯ ಮಸ್ಕಿಯ ಗೋನಾಳದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮದ್ಯಪಾನ ಮಾಡಿ ನಿತ್ಯ ಶಾಲೆಗೆ ಬರುವ ಆರೋಪವೂ ಇದೆ. ಕುಡಿದು ಶಾಲೆಯ ಅಡುಗೆ ಕೋಣೆ ಮುಂದೆಯೇ ನಿದ್ದೆಗೆ ಎಚ್ಎಂ ಜಾರಿರುವ ಘಟನೆಯು ಬೆಳಕಿಗೆ ಬಂದಿದೆ. ಅನೇಕ ಬಾರಿ ಮದ್ಯಪಾನ ಮಾಡಿ ಶಾಲೆಗೆ ಬಂದಿರುವ ಇತಿಹಾಸವಿದ್ದು, ಕೂಡಲೇ ಈತನ ಅಮಾನತುಗೊಳಿಸುವಂತೆ ಪೋಷಕರು ಆಗ್ರಹ ಮಾಡಿದ್ದಾರೆ.